ನರಸಿಂಹ ನಿನಗೇನು ಆಗಿಲ್ಲ ತಾನೇ? ನನಗೇನು ಆಗಿಲ್ಲಪ್ಪ. ಲೈ ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ರ. ವಾಟ್ ಮಿಸ್ಟರ್ ನಾಗರಾಜ್, ಹೇಗಿತ್ತು ಫೈಟು? ಮಜಾ ಮಾಡಿದ್ರ? ನಾನು ಕೊಬ್ಬಿಳ್ಸಕ್ಕೆ ಬಂದಿದ್ದು ಹುಡುಗರು ಮೂಳೆ ಮುರಿದೀನಿ. ಅವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ. ನೀವು ಎಷ್ಟೆಲ್ಲ ಹಾರಾಡಿದ್ರು ನಿಮ್ಮಿಂದ ಆಗಲಿಲ್ಲ. ನರಸಿಂಹ, ಏನ್ ಮಾಡ್ತಿದ್ಯಾ? ಬುದ್ಧಿ ಇದೆಯಾ ಇಲ್ವಾ ನಿನ್ಗೆ? ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ NOC ನ ಕಲೆಕ್ಟ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ರೆ ಇಲ್ಲಿ ಬಂದು ಪೊರ್ಕಿಗಳ ತರ ಫೈಟ್ ಮಾಡ್ತಿದ್ಯಲ್ಲ. ಪೊಲೀಸ್ ಎಕ್ಸಾಮ್ ಬರೆಯೋದಕ್ಕೆ ಈ ತರ ಎಲ್ಲ ರಿಮಾರ್ಕ್ ಇರಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಇದಕ್ಕೆಲ್ಲ ನಿಮ್ಮ ಅಪ್ಪನೇ ಕಾರಣ. ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಿಮ್ಮ ಅಪ್ಪನೇ. ಡ್ಯಾಡ್, ಏನಿದಲ್ಲ? ಯಾಕೆ ಈ ತರ ಕೆಲಸ ಮಾಡಿದ್ರಿ? ಮಗಳೇ, ನಿಂಗಿದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಹೋಗಲಿಂದ. ಲವ್ ನರಸಿಂಹ, ರೌಡಿಗಳಿಗೆ ಹೊಡೆದೆ ಅಂತ ಬೀಗ್ಬೇಡ. ಈ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಿದಕ್ಕೆ FIR ಜಡ್ದು ಒಳಗಾಗ್ತೀನಿ. ಮಗನೇ, ಅದು ಹೆಂಗೆ ಹೊರಗಡೆ ಹೋಗ್ತೀಯಾ, ಅದು ಹೆಂಗೆ NOC ತಗೊಂತೀಯ ಅಂತ ನಾನು ನೋಡ್ತೀನಿ ಕಣ. ಲೈ, ಪೊಲೀಸ್ ಆಗಬೇಕು ಅನ್ನೋ ನಿನ್ನ ಕನಸಿಗೆ ಇವತ್ತು ಎಳ್ಳು ನೀರು ಬಿಡ್ತೀನಿ. ಏನೋ ಮುಖ ನೋಡ್ತಿದ್ಯಾ? ಒಳಗೆ ಸಾಹೇಬ್ರೆ, ದಯವಿಟ್ಟು ಅವನ್ನ ಒಳಗಾಕ್ಬೇಡಿ. ತುಂಬಾ ಕನಸು ಕಟ್ಕೊಂಡಿದ್ದಾನೆ. ಅವನ ಭವಿಷ್ಯ ಎಲ್ಲ ಹಾಳಾಗೋಗುತ್ತೆ. ಅಪ್ಪ, ಏನ್ ಮಾಡ್ತಾ ಇರ ನೀವು? ಲೈ, ನಿಮ್ಮಪ್ಪ ನನ್ನ ಕಾಲು ಹಿಡಿದ ಮಾತ್ರಕ್ಕೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅಪ್ಪ, ನಾನು ಪೊಲೀಸ್ ಆಗದೆ ಇದ್ರೂ ಪರವಾಗಿಲ್ಲ. ನೀವು ಈ ಥರ ಯಾವ ಒಂದು ಕಾಲು ಹಿಡಿಯೋದು ನನಗೆ ಇಷ್ಟ ಆಗಲ್ಲ. ಎಷ್ಟು ಮರ್ಯಾದೆ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅಂಥದ್ರಲ್ಲಿ ಇಂಥವ್ರು ಕಾಲು ಹಿಡಿದು ಯಾಕಂದ್ರೆ ಹಾಳು ಮಾಡ್ಕೊತೀರಾ? ಲೋ ಜಯರಾಮ, ನೋಡ್ದ ನಿನ್ನ ಮಗನ ದಿಮಾಕ್ನ? ಒದ್ದು ಒಳಗಾಕಿ ಒಂದು ವಾರ ಜಡಿದ್ರೆ ಆವಾಗ ಬುದ್ಧಿ ಬರುತ್ತೆ. ಡ್ಯಾಡ್, ದಿಸ್ ಇಸ್ ಟೂ ಮಚ್. ಅವನಿಗೆ ಯಾಕೆ ಈ ತರ ಪನಿಷ್ಮೆಂಟ್ ಕೊಡ್ತಿದ್ದೀರಾ? ಇನ್ಯಾವ ಥರ ಪನಿಷ್ಮೆಂಟ್ ಕೊಡ್ಬೇಕಮ್ಮ? ಬೇರೆ ಯಾವ್ದಾರ ಕೇಸ್ ಫಿಟ್ ಮಾಡಿ ಒದ್ದು ಒಳಗಾಕ್ಲಾ? ನರಸಿಂಹನ್ ಮೇಲೆ FIR ಫೈಲ್ ಮಾಡಬೇಡಿ, ಬಿಟ್ಬಿಡಿ ಪ್ಲೀಸ್. ಆಯ್ತು ಮಗಳ, ನೀನು ಹೇಳ್ದಂಗೆ ಮಾಡ್ತೀನಿ. ನರಸಿಂಹನ್ನ ಈಗಲೇ ಬಿಡ್ತೀನಿ. ಆದರೆ ಒಂದು ಕಂಡೀಷನ್. ನಾನು ಇವನ್ನ ಬಿಡಬೇಕು ಅಂದರೆ ನೀನು ಕೂಡ ಇವನನ್ನು ಬಿಡಬೇಕಾಗತ್ತೆ. ವಾಟ್? ಏನ್ ಹೇಳ್ತಿದ್ದೀರಾ? ಯಾಕಮ್ಮ, ಕನ್ನಡದಲ್ಲಿ ತಾನೇ ಹೇಳಿದ್ದು, ಅರ್ಥ ಆಗಿಲ್ವಾ? ಸಿಂಪಲ್ ಮಗಳೇ, ನೀನು ಇವನಿಂದ ಡೈವರ್ಸ್ ತಗೊಂಡ್ರೆ ಮಾತ್ರ ನಾನು ಇವನಿಗೆ NOC ಕೊಡ್ತೀನಿ. ಏನಮ್ಮ ಸಂಜನಾ, ಏನು ಯೋಚನೆ ಮಾಡ್ತಿದ್ಯಾ? ಒಂದೇ ಒಂದು ಸಿಗ್ನೇಚರ್ ಜೊತೆಗೆ ಆ ಚಿಕ್ಕ ತಾಳಿ ಕಿತ್ತು ಬಿಸಾಕ್ಬೇಕು.